ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇವತ್ತಿನ ಈ ನಮ್ಮ ಶಿಕ್ಷಕ ದಿನಾಚರಣೆಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಮಹಿಳಾ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಆಗಿರ್ತಕ್ಕಂಥ ಶ್ರೀ ಶಂಕರಗೌಡ ಸೋಮನಾಥ್ ಸರ್ ಅವರೇ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಿಮ್ಮೆಲ್ಲರ ನೆಚ್ಚಿನ ಪ್ರಾಧ್ಯಾಪಕರು ಮತ್ತು ಮಾರ್ಗದರ್ಶಿಗಳಾಗಿರ್ತಕ್ಕಂಥ ಆಡಳಿತಾಧಿಕಾರಿಗಳಾದಂಥ ನಮ್ಮ IS ಕಳಪ್ನವ್ರ ಸರ್ ಅವರೇ ಹಾಗೂ ವೇದಿಕೆಯನ್ನು ಹಂಚಿಕೊಂಡಂಥ ಪ್ರಾಚಾರ್ಯ ಭಾರತಿ ಕಾಸಿನ್ಸ್ ಅವರೇ, ಇಲ್ಲಿ ಆಗಮಿಸಿದಂಥ ಮುಖ್ಯೋಪಾಧ್ಯಾಯರೇ ಹಾಗೂ ನನ್ನೆಲ್ಲ ಪ್ರಾಧ್ಯಾಪಕ ಮಿತ್ರರೇ ಹಾಗೂ ವಿದ್ಯಾರ್ಥಿ ಸಮೂಹ, ಇವತ್ತು ಇಡೀ ಶಿಕ್ಷಕ ಕುಲಕ್ಕೆ ಭಾಳ ಹೆಮ್ಮೆ ಇದೆ. ಬಹುಶಃ ನಿನ್ನೆ ಅದು ದಿನ ಆಗಬೇಕಾಗಿತ್ತು. ನಿನ್ನೆ ನಾವು ಇಡೀ ಶಿಕ್ಷಕ ಕುಲಕ್ಕೆ ಒಂದು ಹೆಮ್ಮೆ ದಿನವಾಗಿರ್ತಕ್ಕಂಥದ್ದು. ಯಾಕಂದರೆ ಸೆಪ್ಟೆಂಬರ್ 5 ಅಂದಾಗ ಪ್ರತಿಯೊಬ್ಬ ಶಿಕ್ಷಕ ಹೆಮ್ಮೆ ಪಡ್ತಕ್ಕಂಥ ದಿನ. ಅದು ನಿಮಿತ್ತ ಒಂದು ಸರ್ಕಾರ ರಜೆ ಇರೋದ್ರಿಂದ ಒಂದು ಮುಂದೂಡಲಿಕ್ಕೆ ಇವತ್ತು ಹಾಕ್ಕೊಂಡಿದ್ದೀವಿ. ಇದು ದೇಶದ ತುಂಬೆಲ್ಲ 63ನೇಯ ಶಿಕ್ಷಕ ದಿನಾಚರಣೆ. ನಮ್ಮ ಕಾಲೇಜಿನ ಈ ಶಿಕ್ಷಕ ದಿನಾಚರಣೆ 45ನೇ ದಿನ. ಬಹಳ ವಿಶೇಷವಾದಂಥದ್ದು. ಯಾಕೆ ಅಂತ ಕೇಳಿದ್ರೆ, ಶಿಕ್ಷಕ ದಿನಾಚರಣೆ ಶಿಕ್ಷಕರಿಗೆ ಇರತಕ್ಕಂಥ ಗೌರವ, ಬೆಲೆ, ಅವರ ಪೂಜನೆ ಪ್ರಾಚೀನ ಕಾಲದಿಂದ ಬಂದಂಥದ್ದು. ಆದರೂ ಶಿಕ್ಷಕ ದಿನಾಚರಣೆ ಅಂತಾನೆ ಪ್ರಾರಂಭ ಆಗಿದ್ದು 1962. ಯಾಕೆ ಅಂದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನನ್ನು ಪ್ರಪ್ರಥಮವಾಗಿ 2ನೇ ರಾಷ್ಟ್ರಾಧ್ಯಕ್ಷರಾಗಿ ಅಲ್ಲಿ ಹುದ್ದೆಯನ್ನು ಅಲಂಕರಿಸಿದರು. ಆ ಸಮಯದಲ್ಲಿ ಈ ದೇಶದ ಅನೇಕ ಬುದ್ಧಿಜೀವಿಗಳು, ಶಿಕ್ಷಕರು, ಅವರ ಅಭಿಮಾನಿಗಳು, ಅವರ ಶಿಷ್ಯರು ಎಲ್ಲ ಸೇರಿಕೊಂಡು ನಿಮ್ಮ ಜನ್ಮ ದಿನಾಚರಣೆಯನ್ನು ಆಚರಿಸೋಣ ಅಂತ ಬಂದರು. ವಿಶೇಷವಾಗಿ ಇವತ್ತು ಜನ್ಮ ದಿನಾಚರಣೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಇರೋದ್ರಿಂದ ಅವರು ಆವಾಗ ಏನು ಮಾಡಿದ್ರು ಅಂದ್ರೆ, ನಿಮ್ಮ ಜನ್ಮ ದಿನಾಚರಣೆ ಆಚರಿಸ್ತೀವಿ ಅಂತ ಅವ್ರು ಬಂದರು. ಆವಾಗ ರಾಧಾಕೃಷ್ಣ ಹೇಳಿದ್ರು, ನನ್ನ ಜನ್ಮ ದಿನಾಚರಣೆಯನ್ನು ಆಚರಿಸೋದು ಬೇಡ, ಇಡೀ ಮನುಕುಲಕ್ಕೆ ಒಂದು ದಾರಿದೀಪ ಆಗಿರ್ತಕ್ಕಂಥ, ಬೆಳಕಾಗಿರ್ತಕ್ಕಂಥ ಶಿಕ್ಷಕರ ದಿನಾಚರಣೆ ಅಂತ ಮಾಡ್ರಿ. ಅವ್ರು ಬೇಡ ಅಂತ ಹೇಳಿದ್ರು, ಒಪ್ಕೊಳ್ಳಿಲ್ಲ. ಇಲ್ರಿ, ನೀವು ಗುರುಗಳಿದ್ರಿ, ನಮ್ಮ ಶಿಷ್ಯರಿದ್ರಿ, ನಮ್ಮನ್ನ ಕಲಿಸಿದ್ರಿ ಅಂತ ಭಾಳ ತುಂಬಾಲ್ ಬೇಡನ ಶಿಷ್ಯರ ಮಾತಿಗೆ ಬೆಲೆ ಕೊಡಬೇಕಾಗತ್ತೆ, ತಲೆ ಬಾಗಬೇಕಾಗತ್ತೆ ಗುರು. ಹಾಗಾಗಿ ಅವರಂದ್ರು, ನೀವು ಆಚರಿಸೋದೇ ಆದರೆ ಈ ನನ್ನ ಜನ್ಮ ದಿನಾಚರಣೆಯನ್ನ ಶಿಕ್ಷಕ ದಿನಾಚರಣೆ ಅಂತ ಆಚರಿಸ್ರಿ ಅಂತ. ಅವತ್ತಿನಿಂದ 62ರಿಂದ ಇವತ್ತಿನವರೆಗೆ ಅಂದ್ರೆ 63 ವರ್ಷ ಆಯಿತು. ಇನ್ನು 45ನೇ ದಿನಾಚರಣೆ ಬಹಳ ವಿಶೇಷ. ಯಾಕಂದ್ರೆ ನಮ್ಮ ಕಾಲೇಜಿನಲ್ಲಿ ಇದು 45ನೇ ದಿನಾಚರಣೆ ಅಂದ್ರೆ 1980ರಲ್ಲಿ ಕಾಲೇಜ್ ಪ್ರಾರಂಭ ಆಯಿತು. 85ರಲ್ಲಿ ಕಾಲೇಜ್ ಪ್ರಾರಂಭ ಆದಾಗ 85ರಲ್ಲಿ ಪ್ರಪ್ರಥಮ ಕಾಲೇಜಿನ ಪ್ರಾರಂಭ ಆದ ದಿನನೇ ಸೆಪ್ಟೆಂಬರ್ 5 ಶಿಕ್ಷಕ ದಿನಾಚರಣೆ ಇವತ್ತಿನ ದಿನ. ಮಾತಾಡ್ತೀನಿ ಇವತ್ತೇ ಯಾಕಾಯ್ತಂದ್ರೆ, ಅವಾಗೆಲ್ಲ ಕಾಲೇಜ್ಗಳು ಪ್ರಾರಂಭ ಆಗೋದು ಜೂನ್ದಲ್ಲಿ ಅಡ್ಮಿಷನ್ ಆಗ್ತಿತ್ತು, ಜುಲೈದ ಕ್ಲಾಸ್ಗಳು ಪ್ರಾರಂಭ ಆಗ್ತಿತ್ತು. ನಮ್ಮ ಯೂನಿವರ್ಸಿಟಿ LIC ಕರ್ನಾಟಕ ಯೂನಿವರ್ಸಿಟಿ ಅಂಡರ್ದಲ್ಲಿ ಇದ್ದಾಗ LIC ಕಮಿಟಿ ವಿಸಿಟ್ ಕೊಡಬೇಕಾಗಿತ್ತು, ಅವರು ರಿಪೋರ್ಟ್ ಕೊಡಬೇಕಾಗಿತ್ತು. ಬಂದು ಹೋಗಿದ್ರು, ರಿಪೋರ್ಟ್ ಇನ್ನೂ ಬಂದಿದ್ದಿಲ್ಲ. ಸರ್ಕಾರ NOC ಕೊಟ್ಟಿತ್ತು, ಎಲ್ಲ ಯೂನಿವರ್ಸಿಟಿ ಎಲ್ಲ ಇದು ಕೊಡೋದನ್ನ ನಾವು ಪ್ರಾರಂಭ ಮಾಡಿದ್ದಿಲ್ಲ. 1980ರಲ್ಲಿ ಅದು ಆಗಸ್ಟ್ನಲ್ಲಿ ಲಾಸ್ಟ್ ಎಂಡಿಗೆ ಬಂತು. 30ನೇ ತಾರೀಕು ಏನೋ ಇತ್ತು, 30ನೇ ತಾರೀಕು ಅದು ಬಂತು, ಆದೇಶ ಬಂತು. ಅವಾಗ ಏನಾದ್ರು ಎಲ್ಲರೂ ಕೂಡಿ, ಅವಾಗೇನ ನಮಗೆ ಬಿಲ್ಡಿಂಗ್ ಇದ್ದಿದ್ದಿಲ್ಲ. ಇದು 2ನೇ ಬಿಲ್ಡಿಂಗ್, ಮೊದಲೇ ಬಿಲ್ಡಿಂಗ್ ಇದು 3ನೇ ಬಿಲ್ಡಿಂಗ್. ಇದು ನಮ್ಮ ಮೊದಲೇ ಬಿಲ್ಡಿಂಗ್ ಅಂದ್ರೆ ASP ಕಾಮರ್ಸ್ ಕಾಲೇಜ್. ASP ಕಾಮರ್ಸ್ ಕಾಲೇಜ್ ಅದು ಪ್ರಾರಂಭ, ಈಗೇನು ಎದುರುಗಡೆ ಇರ್ತಕ್ಕಂಥ ಏನು ಈಗ ನರ್ಸರಿ ಸ್ಕೂಲ್ ಅಂತ ಕಾಲೇಜ್ ಮಾಡಿದಾರಲ್ಲ, ಅದು ಕಾಲೇಜ್ ಬಿಲ್ಡಿಂಗ್. ಅವಾಗ ಏನು ಮಾಡಿದ್ರು, ಪ್ರಥಮ ಪ್ರಾಚಾರ್ಯ ನೇಮಕ ಮಾಡಬೇಕಾಗಿತ್ತು. ಕರೂರ್ ಅವರು ಏನು ನಮ್ಮ ನ್ಯೂಆರ್ಟ್ಸ್ ಕಾಲೇಜಿನ ಪ್ರಾಧ್ಯಾಪಕರಾಗಿದ್ದರು, MA ಮುಗಿಸ್ಕೊಂಡಂಥವ್ರು. ಅವ್ರನ್ನೇ ಅವರ ಪ್ರಥಮ ಕಾಲೇಜಿನ ಪ್ರಾಚಾರ್ಯ ಅಂತ ನೇಮಕ ಮಾಡಿ ಆದೇಶ ಹೊರಡಿಸಿ, ಅವರ ನಂತರ ನೇಮಕಾತಿ ಮಾಡಿಕೊಂಡು ಪ್ರಥಮ ಕಾಲೇಜ್ ಕ್ಲಾಸನ್ನು ಯಾವಾಗ ಪ್ರಾರಂಭ ಮಾಡೋಣ ಅಂದ್ರೆ, ಒಳ್ಳೆಯ ದಿನ ಆದ 5ನೇ ತಾರೀಕು ಸೆಪ್ಟೆಂಬರ್ ಪ್ರಾರಂಭ ಮಾಡೋಣ ಅಂತ ಆ ಬಿಲ್ಡಿಂಗ್ನಲ್ಲಿ ಪ್ರಪ್ರಥಮವಾಗಿ ಪೂಜೆಯೊಂದಿಗೆ ಪ್ರಾರಂಭ ಆಯಿತು. ಇವತ್ತಿನ ಇಷ್ಟೊಂದು ಹೆಮ್ಮರವಾಗಲಿಕ್ಕೆ ಆ ಶುಭ ದಿನವೇ ಕಾರಣ.